ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಜುಕ್ಕಿಲಿ ಡೈರೆಕ್ಟ್ ಡ್ರೈವ್ನ ತೋರಿಸ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ನಾನು ಸರ್ವ ಮೋಟರಲ್ಲಿ ತುಂಬ ಮಿಷಿನ್ಸ್ನ ತೋರಿಸಿದ್ದೀನಿ. ಸೊ ಇದು ನಿಮಗೆ ಡೈರೆಕ್ಟ್ ಡ್ರೈವು. ಸೊ ಅದೇ ಜುಕ್ಕಿ ಮಿಷಿನಲ್ಲಿ ನಿಮಗೆ ಡೈರೆಕ್ಟ್ ಡ್ರೈವ್ನ ಅಳವಡಿಸ್ಕೊಳ್ಬೋದು. ಸೊ ಇದರಲ್ಲಿ ಸಿಕ್ಕಾಬಟ್ಟೆ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ಒಂದೊಂದು ಮಿಷಿನಲ್ಲಿ ಒಂದೊಂದು ಸೆಟ್ಟಿಂಗ್ಸಲ್ಲೂ ಕೂಡ ನಿಮಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ತುಂಬ ಜನಕ್ಕೆ ಗೊತ್ತಿರ್ಬೋದು. ಸೊ ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ತುಂಬ ಜನಕ್ಕೆ ಒಂದೊಂದು ಮಿಷಿನಲ್ಲಿ ಯಾವ ರೀತಿ ವೆರೈಟಿ ಮಾಡ್ಬೋದು, ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಬೋದು ಒಂದು ಮಿಷಿನ್ನ, ಸೊ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಸೊ ಸರ್ವ ಮೋಟರಲ್ಲಿ ಸಾಮಾನ್ಯವಾಗಿ ನಿಮಗೆ ಜುಕ್ಕಿ ಮಿಷಿನ್ ಡೈರೆಕ್ಟ್ ಡ್ರೈವಲ್ಲೂ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಇವತ್ತು ಕೂಡ ನಿಮಗೆ ಒಂದು ಒಳ್ಳೆ ಡೈರೆಕ್ಟ್ ಡ್ರೈವಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದೇ ಲಾಟಲ್ಲಿ ಬಂದಿರುವಂತಹ ಜುಕ್ಕಿ ಮಿಷಿನಲ್ಲಿ ಒಂದು ಡೈರೆಕ್ಟ್ ಡ್ರೈವ್ನ ಅಳವಡಿಸಿರುವಂಥದ್ದು. ಸೊ ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಯೂಸ್ ಇದೆ, ಸೊ ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು. ಸೊ ಒಂದು ಡೈರೆಕ್ಟ್ ಡ್ರೈವಲ್ಲಿ ಯಾವ ರೀತಿ ಡೈರೆಕ್ಟ್ ಡ್ರೈವ್ ಬರುತ್ತೆ ಸೊ ಮಿಷಿನ್ನು ಅನ್ನೋದನ್ನ ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಫಿಟ್ಟಿಂಗ್ ಆದಮೇಲೆ ಕೂಡ ಇನ್ನೊಂದು ವಿಡಿಯೋನ ಮಾಡಿ ತೋರಿಸ್ತೀನಿ ಡೈರೆಕ್ಟ್ ಡ್ರೈವಲ್ಲಿ ಯಾವ ರೀತಿ ಫಿಟ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ನಿಮಗೆ ಒಂದು ಮಿಷಿನ ತೋರಿಸ್ತಾ ಇದ್ದೀನಿ, ಫುಲ್ಲು ಡೈರೆಕ್ಟ್ ಡ್ರೈವು. ಸೊ ಈ ರೀತಿ ಬರುತ್ತೆ ಮಿಷಿನ್ ಅಂತ ಅಂದರೆ. ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ಇದರಲ್ಲಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಂಡು ಕೊಡ್ತೀನಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಒಂದು ಡೈರೆಕ್ಟ್ ಡ್ರೈವಲ್ಲಿ ಏನೆಲ್ಲ ಯೂಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಒಂದು ತಿಳಿಸ್ಕೊಡೋ ಮಾಹಿತಿ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಸೊ ನಾನು ಆಲ್ಮೋಸ್ಟ್ ಮಾಡೋದೆಲ್ಲನೂ ತಿಳಿಸ್ಕೊಳ್ಳೋ ವಿಡಿಯೋಗಳೇ. ಸೊ ತುಂಬ ಜನ ಗೊತ್ತಿರಲಿಕ್ಕಿಲ್ಲ, ಹೊಸೊಬ್ಬರು ಕಲಿಯೋರಾಗಿರ್ಬೋದು, ಬಿಗಿನರ್ಸ್ ಆಗಿರ್ಬೋದು, ಎಷ್ಟೋ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಮಾಹಿತಿ ಸಿಗಲಿ ಅಂತಲೇ ಮಾಡೋದು. ಸೊ ಗೊತ್ತಿರೋರು ಆರಾಮಾಗಿ ತಿಳ್ಕೊಳ್ಳಿ. ಸೊ ಗೊತ್ತಿಲ್ಲದಿರೋರಂತೂ ಮೇನ್ ಬಿಗಿನರ್ಸ್ಗಳಿಗಾಗಿರ್ಬೋದು, ಸೊ ಟೈಲರಿಂಗ್ ಕಲಿಬೇಕು ಅನ್ನೋ ಆಸಕ್ತಿ ಇರೋರಿಗಾಗಿರ್ಬೋದು. ಸೊ ಪ್ರತಿಯೊಬ್ಬರಿಗೂ ನನ್ನ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದು ಅವ್ರಿಗೋಸ್ಕರನೇ ನಾನು ಜಾಸ್ತಿ ಆಲ್ಮೋಸ್ಟ್ ನಾನು ತಿಳಿಸೋ ವಿಡಿಯೋಗಳನ್ನೇ ಮಾಡೋದು. ಸೊ ಗೊತ್ತಿರೋರ್ಗೂ ಕೂಡ ಎಷ್ಟೋ ಜನಕ್ಕೆ ನಾವು ಮಿಷಿನ್ಗಳು ತುಂಬ ಗೊತ್ತು ಅಂತ ಅಂದ್ಕೊಂಡಿರ್ತೀವಿ. ಸೊ ಅದರಲ್ಲೇ ಕೂಡ ಗೊತ್ತಿಲ್ಲದಿರೋ ಕೂಡ ವಿಷಯಗಳು ಕೂಡ ತುಂಬಾ ಇರುತ್ತೆ. ಸೊ ಹಾಗಾಗಿ ಸೊ ಇದು ಮಾತ್ರ ಗೊತ್ತಿಲ್ಲದಿರೋರಿಗೇ ವಿಡಿಯೋ ಅಂತಲೇ ಹೇಳ್ತೀನಿ. ಸೊ ಏನೆಲ್ಲ ಯೂಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಸೂಪರ್ ಯೂಸ್ಫುಲ್ ಆಗಿರೋ ಹೊಲಿಗೆ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ನಮ್ಮ ಜುಕ್ಕಿ ಡೈರೆಕ್ಟ್ ಡ್ರೈವ್ ಮಿಷಿನು. ತುಂಬ ಜನ ಕೇಳ್ತಾ ಇದ್ರು ಈ ಮಿಷಿನ್ ಯಾಕೆ ಇಷ್ಟೊಂದು ಫೇಮಸ್ಸು, ನಾವ್ಯಾಕೆ ಇದನ್ನೇ ತೊಗೋಬೇಕು ಅಂತ. ಸೊ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಸಾಮಾನ್ಯವಾಗಿ ನಾವು ಬಳಸೋ ಹಳೆ ಮಿಷಿನ್ಗಳಲ್ಲಿ ಬೆಲ್ಟ್ ಮತ್ತು ದೊಡ್ಡ ಮೋಟಾರ್ ಇರುತ್ತೆ. ಆದರೆ ಈ ಡೈರೆಕ್ಟ್ ಡ್ರೈವ್ ಮಿಷಿನ್ನಲ್ಲೇ ಮೋಟಾರು ನೇರವಾಗಿ ಮಿಷಿನ್ ಒಳಗಡೆನೇ ಇರುತ್ತೆ. ಇದರಿಂದ ಮೊದಲನೇ ಪ್ಲಸ್ ಪಾಯಿಂಟ್ ಏನಂದರೆ ಶಬ್ದ ಮತ್ತು ಕಂಪನ, ನಿಮಗೆ ಈ ಸೌಂಡ್ ಇರೋದಿಲ್ಲ. ಸೈಲೆಂಟಾಗಿ ನೈಟ್ ಟೈಮಲ್ಲಿ ಕೂಡ ಯಾರಿಗೂ ತೊಂದರೆ ಕೊಡದೆ ಕೆಲಸನ ಮಾಡ್ಕೊಳ್ಬೋದು. ಇನ್ನು ಎರಡನೇ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಕರೆಂಟ್ ಬಿಲ್ ಉಳಿತಾಯ. ಸೊ ಇದು ಸಾಮಾನ್ಯ ಮಿಷಿನ್ಗಿಂತ ಸುಮಾರು 60-70% ವಿದ್ಯುತ್ನ ಸೇವ್ ಮಾಡುತ್ತೆ. ನೀವು ಪೆಡಲ್ ಪ್ರೆಸ್ ಮಾಡಿದಾಗ ಮಾತ್ರ ಮೋಟರ್ ರನ್ ಆಗುತ್ತೆ, ಸುಮ್ಮನೆ ಕರೆಂಟ್ ವೇಸ್ಟ್ ಆಗಲ್ಲ. ಇನ್ನು ಮೂರನೇದಾಗಿ ಇದರಲ್ಲಿ ಸ್ಪೀಡ್ ಕಂಟ್ರೋಲ್ ಇರುತ್ತೆ. ನೀವು ಈಗಷ್ಟೇ ಹೊಲಿಗೆ ಕಲಿತಿದ್ರೆ ಸ್ಪೀಡ್ ಕಡಿಮೆ ಮಾಡಿ ಹೊಲಿಬೋದು. ಎಕ್ಸ್ಪರ್ಟ್ ಆಗಿ ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಕೂಡ ಕೆಲಸನ ಮಾಡ್ಕೊಳ್ಬೋದು. ಜೊತೆಯಲ್ಲಿ ಇದರಲ್ಲಿ ಇನ್ಬಿಲ್ಟ್ LED ಲೈಟ್ ಕೂಡ ಕೊಟ್ಟಿರ್ತಾರೆ, ಕಣ್ಣಿಗೆ ಯಾವುದೇ ಥರ ಆಯಾಸ ಆಗೋದಿಲ್ಲ. ಇನ್ನು ಸಿಲ್ಕು, ಕಾಟನ್ನು, ಜೀನ್ಸ್ ಹೀಗೆ ಯಾವುದೇ ಫ್ಯಾಬ್ರಿಕ್ ಇರಲಿ ನೀವು ಅತ್ಯಂತ ಸ್ಮೂತಾಗಿ ನೀವು ಹೊಲ್ಕೊಳ್ಬೋದು. ಸೊ ನಿಮಗೇನಾದರೂ ಸ್ವಂತ ಟೈಲರಿಂಗ್ ಶಾಪ್ ಇದ್ದರೆ, ಬೋಟಿಕ್ ಇದ್ದರೆ, ನೀವು ಮನೆಯಲ್ಲೇ ಜಾಸ್ತಿ ಹೊಲಿಗೆ ಕೆಲಸ ಮಾಡ್ತಾಯಿದ್ರೆ ಸೊ ಈ ಒಂದು ಡೈರೆಕ್ಟ್ ಡ್ರೈವು ತುಂಬಾ ನಿಮಗೆ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಇನ್ನು ಮೊದಲನೇದಾಗಿ ನೀವು ಈ ಡೈರೆಕ್ಟ್ ಡ್ರೈವ್ ಬಗ್ಗೆ ಏನು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಇನ್ನು ಸಾಮಾನ್ಯವಾಗಿ ಬಳಸುವ ಹಳೆಯ ಮಾಡೆಲ್ ಕಮರ್ಷಿಯಲ್ ಮಿಷಿನ್ಗಳಲ್ಲಿ ಟೇಬಲ್ ಕೆಳಗಡೆ ದೊಡ್ಡ ಕ್ಲಚ್ ಮೋಟರ್ ಇರುತ್ತೆ. ಅಂದರೆ ಇದು ಬೆಲ್ಟ್ ಹಾಕಿ ಮಿಷಿನ್ ರನ್ ಮಾಡ್ತೀವಿ. ಆದರೆ ಈ ಡೈರೆಕ್ಟ್ ಡ್ರೈವ್ ಮಿಷಿನ್ನಲ್ಲಿ ಯಾವುದೇ ಥರ ಬೆಲ್ಟ್ ಅಥವಾ ಕೆಳಗಡೆ ಸದ್ದು ಮಾಡೋ ಮೋಟರ್ ಇರೋದಿಲ್ಲ. ಮೋಟರ್ ನೇರವಾಗಿ ಮಿಷಿನ್ ಹೆಡ್ ಒಳಗಡೆನೆ ಬೆಲ್ಟ್ ಇನ್ ಆಗಿರುತ್ತೆ. ಸೊ ಇದರಿಂದ ನಮಗೆ ಆಗುವ ತುಂಬ ದೊಡ್ಡ ಉಪಯೋಗಗಳು, ಸೌಂಡು ಮೇಯ್ನ್, ನಿಮಗೆ ಗಡಗಡ ಅನ್ನೋ ಸೌಂಡ್ ಎಲ್ಲ ಬರೋದಿಲ್ಲ. ತುಂಬಾ ಸ್ಮೂತಾಗಿರುತ್ತೆ. ಹಂಗೆ ಯಾವುದೇ ಥರ ಕಿರಿಕಿರಿಯಾಗಿ ಸೌಂಡ್ ಮಾಡಲ್ಲ. ಆರಾಮಾಗಿ ನೀವು ಕೆಲಸನ ಮಾಡ್ಕೊಳ್ಬೋದು. ಇನ್ನು ಸಾಮಾನ್ಯ ಕ್ಲಚ್ ಮೋಟಾರ್ ಮಿಷಿನನ್ನು ಮಾಡಿದರೆ ತಕ್ಷಣ ಮೋಟಾರ್ ತಿರುಗ್ತಲೇ ಇರುತ್ತೆ. ನೀವು ಹೊಲಿಗೆ ಹಾಕದಿದ್ದರೂ ಕೂಡ ಕರೆಂಟು ಪೋಲ್ ಆಗ್ತಾ ಇರುತ್ತೆ. ಈ ಡೈರೆಕ್ಟ್ ಡ್ರೈವ್ ಮಿಷಿನ್ಗಳಲ್ಲಿ ನೀವು ಪೆಡಲ್ ಪ್ರೆಸ್ ಮಾಡಿದಾಗ ಮೋಟಾರ್ ಕೆಲಸ ಮಾಡುತ್ತೆ. ಹಾಗಾಗಿ ನಿಮಗೆ ಸೌಂಡ್ ಬರಲ್ಲ, ಕರೆಂಟ್ ಕೂಡ ತುಂಬ ವೇಸ್ಟ್ ಆಗಲ್ಲ. ಮಿಷಿನ್ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನು ಇದರಲ್ಲಿ ಆಟೋಮೆಟಿಕ್ ರೂಬ್ರಿಕೇಷನ್ ಸಿಸ್ಟಮ್ ಇರೋದ್ರಿಂದ ಒಳಗಡೆ ಪಾರ್ಟ್ಸ್ ಬೇಗ ಸವಿಯೋದಿಲ್ಲ. ಹಾಗಾಗಿ ಈ ಮಿಷಿನ್ ವರ್ಷಗಟ್ಟಲೆ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ಲಾಂಗ್ ಲೈಫ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನೀವು ಸ್ವಂತ ಬೋಟಿಕ್ ಇಟ್ಕೊಂಡಿದ್ರೆ, ಟೈಲರಿಂಗ್ ಶಾಪ್ ನಡೆಸ್ತಾ ಇದ್ದರೆ ಅಥವಾ ಮನೆಯಲ್ಲಿ ಪ್ರೊಫೆಷ್ನಲ್ ಆಗಿ ಹೊಲಿಗೆ ಕೆಲಸ ಮಾಡಿ ಆದಾಯ ಗಳಿಸ್ತಾ ಇದ್ದರೆ ಈ ಜುಕ್ಕಿ ಡೈರೆಕ್ಟ್ ಡ್ರೈವ್ ಮಿಷಿನು ನಿಮಗೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಮಿಷಿನ್ ಬಗ್ಗೆ ಅಥವಾ ಬೇರೆ ಯಾವುದೇ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಟೈಲರಿಂಗ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಲಕ್ಷ್ಮಿ ಫ್ಯಾಷನ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇನ್ನು ವಿಡಿಯೋನ ನೋಡಿದರೆ ಅಲ್ವಾ, ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಡೈರೆಕ್ಟ್ ಡ್ರೈವ್ ಬಗ್ಗೆ ಹೇಳಿದ್ದೀನಿ. ಸೊ ಸರ್ವ ಮೋಟರ್ಗೂ ಹಾಗೆ ಡೈರೆಕ್ಟ್ ಡ್ರೈವ್ಗೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದ್ದಾವೆ. ಸೊ ಒಂದೊಂದಕ್ಕೂ ಒಂದೊಂದು ಥರ ಫೀಚರ್ಸ್ ಇದ್ದಾವೆ. ಸರ್ವ ಮೋಟರ್ಗೆ ಒಂಥರ ಫೀಚರ್ಸ್ ಬಂದರೆ ಸೊ ಡೈರೆಕ್ಟ್ ಡ್ರೈವಿಗೆ ಒಂಥರ ಫೀಚರ್ಸ್ ಬರುತ್ತೆ. ನೀವು ನೋಡಿದ್ದೆ ಅಲ್ವಾ ಡೈರೆಕ್ಟ್ ಡ್ರೈವಲ್ಲಿ ಯಾವ ಥರ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು.
ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ವ ಮೋಟರ್ದು ಯಾವ ರೀತಿ ಫೀಚರ್ಸ್ ಇರುತ್ತೆ ಅಂತ ಕೂಡ ನಿಮಗೆ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ. ಸೊ ಇವಾಗ ಅದು ಫಿಟ್ಟಿಂಗ್ ಇಲ್ಲ. ಸೊ ಬರೀ ಹೆಡ್ಡೆಲ್ಲ ಫುಲ್ಲು ಕ್ಲಿಯರಾಗಿ ರೆಡಿ ಮಾಡಿ ಒಂದು 4 ಡೈರೆಕ್ಟ್ ಡ್ರೈವ್ನ ರೆಡಿ ಮಾಡಿಟ್ಟಿದ್ದಾರೆ. ಯಾಕಂದರೆ ಕೆಲವರು ನಮ್ಮ ಹತ್ರ ಬಂದುಬಿಟ್ಟು ಡೈರೆಕ್ಟ್ ಡ್ರೈವ್ ಬೇಕು ಅಂತ ಕೇಳ್ತಾರೆ. ಸೊ ಡೈರೆಕ್ಟ್ ಡ್ರೈವಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿ ಬರೋದ್ರಿಂದ ಸೊ ಇನ್ನೂ ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡುತ್ತೆ. ಸೊ ಸ್ವಲ್ಪ ಕಾಸ್ಟ್ಲಿ ಅನ್ನೋದು ಬಿಟ್ಟರೆ ನಿಮಗೆ ಇನ್ನೂ ಬೇಗ ಅದಕ್ಕಿಂತ ಒಂದು 10 ಮಿನಿಟ್ ಬೇಗ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಅದರ ಒಂದು ಬ್ಲೌಸ್ನ ಹಾಕ್ಕೊಂಡ್ರೆ ಸೊ ಸೌಂಡ್ ಅನ್ನೋದು ವೈಬ್ರೇಷನ್ ಕಮ್ಮಿ, ಸೌಂಡು ಕೂಡ ತುಂಬ ಕಮ್ಮಿ ನಿಮಗೆ ಡೈರೆಕ್ಟ್ ಡ್ರೈವಲ್ಲಿ. ಸೊ ಮತ್ತು ನಿಮಗೆ ಮೇಯ್ನಾಗಿ ನಿಮಗೆಲ್ಲ ಕಮ್ಮಿ ಅಂದರೆ ಕರೆಂಟ್ ಚಾರ್ಜಲ್ಲಿ ಸ್ವಲ್ಪ ಕಮ್ಮಿ ಹೇಳಿದೆ ಡೈರೆಕ್ಟ್ ಡ್ರೈವಲ್ಲಿ. ಸೊ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಕೊಡೋದ್ರಿಂದ ಸೊ ಇದೊಂದು ಫೀಚರ್ಸ್ ನಿಮಗೆ ಆ್ಯಡ್ ಇರುತ್ತೆ. ಸೊ ಒಂದೊಂದು ಮಿಷಿನಲ್ಲಿ ಅಮೌಂಟು ಜಾಸ್ತಿ ಆದಂಗೆ ಒಂದೊಂದು ಫೀಚರ್ಸ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಒಂದು ಡೈರೆಕ್ಟ್ ಡ್ರೈವು ನಿಮಗೆ ಏನಾದ್ರು ಇಷ್ಟ ಆದರೆ ಸೊ 16,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಸೊ ಇದಕ್ಕೆ ಯಾವುದೇ ಥರ ನಿಮಗೆ ವ್ಯಾರಂಟಿ ಅಂದರೆ ಇದು ನಿಮಗೆ ಆಫರ್ ಎಲ್ಲ ಏನೂ ಸಿಗೋದಿಲ್ಲ ಡೈರೆಕ್ಟ್ ಡ್ರೈವಲ್ಲಿ. ಸೊ ನಾನು ಹೇಳಿದ್ರೆ ಸರ್ವ ಮೋಟರಲ್ಲಿ ಮಾತ್ರ ಆಫರ್ ಇರೋದು. ಸೊ ಡೈರೆಕ್ಟ್ ಡ್ರೈವಲ್ಲಿ ನಿಮಗೆ ಯಾವುದೇ ಥರ ನಿಮಗೆ ಆಫರ್ ಸಿಗೋದಿಲ್ಲ, ಹಾಗೆ ವ್ಯಾರಂಟಿ ಕೂಡ ಏನಿರೋದಿಲ್ಲ. ಈ ಒಂದು ಸೆಕೆಂಡ್ಸ್ ಮಿಷಿನಲ್ಲಿ ವ್ಯಾರಂಟಿ ಏನಿರೋದಿಲ್ಲ. ಸೊ ಮೇಯ್ನಾಗಿ ಮಿಷಿನನ್ನು ಚೆನ್ನಾಗಿ ಓಡುತ್ತೆ. ಸೊ ನೀವು ಎಷ್ಟು ಬೇಕಾದ್ರೂ ಎಷ್ಟು ದಿನ ಬೇಕಾದ್ರೂ ಚೆನ್ನಾಗಿ ನೀವು ಓಡಿಸಿದಷ್ಟು ಮಿಷಿನ್ ತುಂಬಾ ಚೆನ್ನಾಗಿರುತ್ತೆ. ಸೆಕೆಂಡ್ ಮಿಷಿನ್ಗೆ ವ್ಯಾರಂಟಿ ಸಿಗೋದಿಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ ವ್ಯಾರಂಟಿ ಇಲ್ವಂತ. ಸೊ ಸೆಕೆಂಡ್ಸ್ ಮಿಷಿನ್ಗೆ ನೀವೆಲ್ಲೇ ಹೋದು ಸೆಕೆಂಡ್ಸ್ಗೆ ಯಾವುದೇ ಥರ ಯಾರು ಕೂಡ ವ್ಯಾರಂಟಿ ಕೊಡೋದಿಲ್ಲ. ಸೊ ಮಿಷಿನ್ ಮಾತ್ರ ಚೆನ್ನಾಗಿದೆ. ಪ್ರತಿಯೊಂದಕ್ಕೂ ನಾವು ಕ್ಲೀನಾಗಿ ರೆಡಿ ಮಾಡಿ ಒಂದು ಒಳ್ಳೆ ಪಾರ್ಟ್ಸ್ ಐಟಮ್ಸ್ ಎಲ್ಲ ಹಾಕಿ ಸೊ ಹೋಗಿರೋ ಐಟಮ್ ಎಲ್ಲ ಹಾಕಿ ಕ್ಲೀನಾಗಿ ರೆಡಿ ಮಾಡಿ ನಿಮಗೆ ವಿತೌಟ್ ನಿಮಗೆ ಏನು ಪ್ರಾಬ್ಲಮ್ ಇಲ್ದಂಗೆ ವಿತ್ ನಿಮಗೆ ಏನು ಪೇಂಟಿಂಗ್ ಆಗಿ ರೀಪೇಂಟೆಡ್ ಮಿಷಿನು. ಸೊ ನಿಮಗೆ ಸ್ಟ್ಯಾಂಡ್ ಆಗಿರ್ಬೋದು, ಅಲ್ಲಿಗೆ ಆಗಿರ್ಬೋದು, ಥ್ರೆಡ್ ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲ ಕೂಡ ನಿಮಗೆ ಹೊಸದು ಬಾಕ್ಸ್ ಟು ಬಾಕ್ಸಲ್ಲಿ ಕ್ಲೀನಾಗಿ ರೆಡಿ ಮಾಡಿನೇ ನಿಮಗೆ ಫಿಟ್ಟಿಂಗ್ ಆಗಿರುತ್ತೆ. ಸೊ ನಿಮಗೆ ಹೆಡ್ ಮಾತ್ರ ಸೆಕೆಂಡ್ಸ್ ಬರುತ್ತೆ. ಸೊ ಹೆಡ್ಡು ಕೂಡ ನಿಮಗೆ ರೀಪೇಂಟಾಗಿ ಕ್ಲೀನಾಗಿ ಬಂದಿರುತ್ತೆ. ಸೊ ರೀಪೇಂಟ್ ವೈಟ್ ಕಲರ್ ರೀಪೇಂಟಲ್ಲಿ ಮಾಡ್ತಿರೋವಂಥದ್ದು. ಮತ್ತು ಮೇನಾಗಿ ಸ್ವಲ್ಪ ಕಾಂಬಿನೇಷನ್ ಅಂದ್ಬಿಟ್ಟು ಬ್ಲೂ ಕಾಂಬಿನೇಷನ್ ಕೊಡ್ತೀವಿ ಈ ಸಲ ನಿಮಗೆಲ್ಲ. ವೈಟು ಬ್ಲೂ ಎರಡೂ ಕೂಡ ಒಂದೊಳ್ಳೆ ಕಾಂಬಿನೇಷನಲ್ಲಿ ಕೊಡ್ಸಿರೋವಂಥದ್ದು. ಸೊ ಹಾಗಾಗಿ ಒಂದು ಒಳ್ಳೆ ಡೈರೆಕ್ಟ್ ಡ್ರೈವ್ ಮಿಷಿನು. ಸೊ ತುಂಬ ಚೆನ್ನಾಗಿದೆ. ನಿಮ್ಗೆ ಬೇಕು ಅಂತ ಅಂದರೆ ಮೇಲ್ಗಡೆ ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. 16,500 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಸೊ ನಿಮ್ಗೆ ಸರ್ವ ಮೋಟರ್ ಕೂಡ ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಸರ್ವ ಮೋಟರ್ ಬೇಕು ಸರ್ವ ಮೋಟರ್ ತೊಗೊಳ್ಳಿ, ಡೈರೆಕ್ಟ್ ಡ್ರೈವ್ ಬೇಕು ಅಂದರೆ ಡೈರೆಕ್ಟ್ ಡ್ರೈವ್ನ ಬೇಕಾದ್ರೆ ಪರ್ಚೇಸ್ನ ಮಾಡಿ. ತುಂಬ ಜನ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸೊ ನಿಮಗೆಲ್ಲ ಫುಲ್ ಪೇಮೆಂಟ್ ಆಗಬೇಕಾಗುತ್ತೆ. ಫುಲ್ ಪೇಮೆಂಟ್ ಆದರೆ ನಿಮಗೆ ಮಿಷಿನ್ ಬರೋದು. ಸೊ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ. ಕ್ಯಾಶ್ ಆನ್ ತುಂಬ ಜನ ಅಲ್ಲಿ ಬಂದು ಫಿಟ್ ಮಾಡಿ ಅಮೌಂಟ್ ಕೊಡೋಣ ಅಂತಿರ್ತಾರೆ. ಖಂಡಿತವಾಗ್ಲೂ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸೊ ನೀವಿಲ್ಲಿ ಅಮೌಂಟ್ ಹಾಕಿನೇ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಏನು ನಾನು ತೋರ್ತೀನಿ ಎಲ್ಲ ಹೊಸ ಐಟಮ್ಸ್ ಇರುತ್ತೆ. ಒಂದು ಹಳೇದಿರುತ್ತೆ. ಸೊ ಅದರಲ್ಲೂ ಕೂಡ ಐಟಮ್ಸ್ ಎಲ್ಲ ಹೋಗಿರೋದನ್ನ ಕ್ಲೀನಾಗಿ ರೆಡಿ ಮಾಡಿ ಎಲ್ಲ ಕ್ಲೀನಾಗಿ ನಿಮಗೆ ಹೊಸ ಪಾರ್ಟ್ಸ್ ಹಾಕಿ ಯಾವ್ಯಾವ ಐಟಮ್ ಹೋಗಿರ್ತಾವೆಲ್ಲನೂ ಹೊಸದು ಹಾಕಿ ನಿಮ್ಗೆ ರೆಡಿ ಮಾಡಿಕೊಟ್ಟಿರ್ತೀವಿ. ಸೊ ಸಾಮಾನ್ಯವಾಗಿ ನಿಮಗೆ ಈ ಒಂದು ಪವರ್ ಮಿಷಿನಲ್ಲಿ ಸಾಮಾನ್ಯವಾಗಿ ಪ್ರಾಬ್ಲಮ್ ಬರೋದಿಲ್ಲ. ಮಿಷಿನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಲೆಗ್ ಮಿಷಿನ್ ಹೋಲಿಸ್ಕೊಂಡಾಗ ಪವರ್ ಮಿಷಿನ್ ತುಂಬಾ ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಅಂದರೆ ಅದು ನಿಮಗೆ ಪ್ರಾಬ್ಲಮ್ ಬರಲ್ಲ. ಲೆಗ್ ಮಿಷಿನ್ ಅಂದಾಗ ದಾರ ಸುತ್ತಕೊಂಡು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ಪ್ರಾಬ್ಲಮ್ ಬರಲ್ಲ. ಯಾಕಂದರೆ ಮೋಟರೆಲ್ಲ ಅಟ್ಯಾಚ್ಮೆಂಟ್ ಇರೋದ್ರಿಂದ ನೀವು ಮುಂದೆ ನೀವು ಪ್ರೆಸ್ ಮಾಡಿದ ತಕ್ಷಣ ಮುಂದೆ ಹೋಗುತ್ತೆ, ಹಿಂದೆ ಬರೋದಿಲ್ಲ. ಈ ಲೆಗ್ ಮಿಷಿನಲ್ಲಿ ತುಂಬ ಜನ ಕಲಿಯೋರಾಗಿದ್ದರೆ ಮುಂದೆ ತುಂಡಾಗ ಸಡನ್ನಾಗಿ ಹಿಂದೆ ಬರುತ್ತೆ, ದಾರ ಸುತ್ಕೊಳ್ಳೋದು, ಸಿಗಾಕೊಳ್ಳೋ ಪ್ರಾಬ್ಲಮ್ ಬರುತ್ತೆ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಬರಲ್ಲ. ಯಾಕಂದರೆ ಮುಂದಕ್ಕೆ ಓಡೋದ್ರಿಂದ ಮಿಷಿನ್ ಯಾವ ಥರ ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳ್ತಾ. ಸೊ ನಿಮ್ಗೇನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಒಂದು ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಏನಾರ ಮಿಷಿನ್ ಬೇಕು ಅಂತ ಅಂದರೆ ಸ್ಕ್ರೀನ್ ನಂಬರ್ ಕೊಡ್ತೀನಿ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ನಿಮಗೆ ಸ್ಟಾಕ್ ಅನ್ನೋದು ಅವೈಲಬಲ್ ಇದೆ, ತುಂಬ ಸ್ಟಾಕ್ ಬಂದಿದೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಖಾಲಿ ಆದಮೇಲೆ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ಲರೂ ಬಾಯ್.